ಹಲೋ ಯೂಟ್ಯೂಬ್ ನಮಸ್ತೆ. ಮತ್ತೆಲ್ಲ ಹೊಂಟಪ್ಪ ಅಂತಂದ್ರೆ ಭಾಳ ದಿನದ ಮೇಲೆ ಯೂಟ್ಯೂಬಿಗೆ ಬಂದೀನಿ. ನಮಸ್ಕಾರ ಫ್ರೆಂಡ್ಸ್. ಮಾನ್ಸೂನ್ ರೈಡಿಗೆ ಹೊಂಟೀವಿ. ಮಠದಾಗಿದ್ದೇವೆ ಈಗ. ಬೆಳಗ್ಗೆ ಟೈಮ್ 5 ಗಂಟೆ ಆಗೈತೆ. ಆ್ಯಕ್ಚುಲಿ 4 ಗಂಟೆಗೆ ಬಿಡಬೇಕಾಗಿತ್ತು, ಒಂದು ತಾಸು ಲೇಟ್ ಆಯ್ತು. ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಸೊ ಹುಡುಗರ ದರ್ಶನಕ್ಕೆ ಹೋಗ್ಯಾರ. ನಾನು ಹೋಗಿ ಬಂದೆ ಬೆಳಗ್ಗೆ, ಅವ್ರಕಿಂತ ಜಲ್ದಿ ಬಂದಿದ್ದೆ, ಹೋಗಿ ಬಂದೆ ನಾನು. ಸೊ ಈಗ ಚಾಲೂ ಮಾಡ್ಬೇಕು. ಸೊ ಹೆಲ್ಮೆಟ್ ಕ್ಯಾಮ್ರಾಗ ಹೋಗೋಣ್ರಿ ಈಗ. ಸೊ ಇವು 3 ಗಾಡಿ ರೆಡಿ ಆಗ್ಯಾವ ಹೋಗಕ್ಕೆ. ಈ ಗಾಡಿ ಲಾಸ್ಟ್ ವಿಡಿಯೋದಾಗ ನೋಡಿರ್ಬೇಕು ನೀವು. ಈ ಗಾಡಿ ಫಸ್ಟ್ ಟೈಮ್ ಬಂದೈತಿ, ನಮ್ಮದು ಗಾಡಿ ಇದೆ. ಸೊ ಬಿಡಾತೇವೆ ಈಗ. ಈಗ ಆ್ಯಕ್ಚುಲಿ ಮಾನ್ಸೂನ್ ರೈಡ್ ಮೂಡಿಗೆ ಬಂದ್ವಿ ನೋಡ್ರಿ ನಾವು. ಎಲ್ಲರೂ ಬೈಕ್ ಸ್ಟಾರ್ಟ್ ಆತ. ಎಲ್ಲ ಫುಲ್ ದೇವ್ರ ಕಡೆ ಎಲ್ಲ ಮಸ್ತ್ ಬೇಡ್ಕೊಂಡ್ವಿ ರೀ. ನಾವು ಹೋಗುವಂಥ ಟ್ರಿಪ್ನಾಗ ಯಾವುದೇ ರೀತಿ ವಿಘ್ನ ತೊಂದರೆಗಳು ಯಾವುದೇ ಬರಲಾರ್ದಂಗೆ ಕಾಪಾಡಪ್ಪ. ಏನು ಯಾರಿಗೂ ನಮ್ಮಿಂತ್ರನೂ ಏನು ತ್ರಾಸ ಆಗ್ಬಾರ್ದ, ನಮಗೂ ಯಾರ್ದ್ಲಿಂತ್ರ ತ್ರಾಸ ಆಗ್ಬಾರ್ದು ಅಂತೇಳಿ ಬೇಡ್ಕೊಂಡೆ ಅಜ್ಜಗೆ ಒಂದು ಕೈ ಮುಗಿದ ಗಾಡಿ ತೆಗ್ದೆ ನೋಡ್ರಿ. ಈಗಿದ ಬೈಪಾಸ್ ರೋಡ್ ರೀ, ಹುಬ್ಳಿ ಧಾರವಾಡ ಕನೆಕ್ಟಿಂಗ್ ನಂದಿ ಹೈವೇ ಬೈಪಾಸ್ ರೀ. ಈಗ ಇದನ್ನ ಡಬಲ್ ರೋಡ್ ಮಾಡಾಕತ್ತಾರ. ಲಾಸ್ಟ್ ವಿಡಿಯೋದಾಗ ನಾನು ನಿಮಗೆ ಹೇಳಿದ್ದೆ ಈ ರೋಡ್ ಭಾಳ ಡೇಂಜರ್ ರೋಡ್ ಅಂತ ಹೇಳಿ. ಯಾಕಂತೆ ಅಂದ್ರೆ ಇದೇ ರೋಡ್ದಾಗ ರೀ ಅದು ಬೆಂಗಳೂರ್ಲಿಂತ್ರ ಗೋವಾಗ ಹುಡುಗರು ಏನು ಹೊಂಟಿದ್ರಲ್ಲ, ಹುಡುಗರು ಹುಡುಗ್ಯಾರ ಎಲ್ಲರೂ ಸೇರಿ ಬಸ್ ಅವ್ರದ್ದು ಆಕ್ಸಿಡೆಂಟ್ ಆಗಿ 13 ಜನ ಇಲ್ಲೇ ಇದೇ ರೋಡ್ದಾಗ ತೀರ್ಕೊಂಡಿದ್ದರು ಅವ್ರ. ಅದಕ್ಕೆ ಈ ರೋಡ್ ವಿಪರೀತ ಅಂದ್ರೆ ವಿಪರೀತ ಡೇಂಜರ್. ಈಗ ಅದು ಬೈಪಾಸ್ ರೋಡ್ ಬೆಳಗ್ಗೆ ಇಳಿದ 7 ಈಗ ಆದ್ರೂ ನಾವು ಇನ್ನೂ ಧಾರವಾಡದ ಹುಬ್ಳ್ಯಾಗ ಇದೇವೆ. ಟೋಲ್ ಕಡೆ ಬಂದೇವಿ. ಹುಡುಗರು ಭಾಳ ಸ್ಲೋ ಇದಾರೆ ಈ ಭಾಳ ಸರಿ. ಲೇಟ್ ಆಗತೈತಿ. ಹುಡುಗರು ಯಾಕೆ ಯಾಕಂತಂದು ಭಾಳ ಸ್ಲೋ ಗೊತ್ತಾಗತ್ತಿಲ್ಲ ಆಗ್ಯಾರ ನನಗೆ. ಅಂತೇಳಿ ನನಗೂ ಗೊತ್ತಾಗತ್ತಿಲ್ಲ. ಹುಬ್ಳಿ ಈಗ ಅಂದ್ರೆ ಧಾರವಾಡ ಧಾರವಾಡ ಮಟ್ಟ ಕಡೆ ಬಂದೇವಿ. ಬಂದು ಚಾ ಕುಡಿತೀನಿ ಸೊ ಅಂತಂದ್ರೆ ಇನ್ನೂ ಚಾ ರೆಡಿ ಕುಡಿಯಾಕ ಆಗತ್ತಾರ. ಕುಂತಾರ ಹುಡುಗರು. ಗ್ಲೌಸ್ ಹಂಗೂ ಗೀಸ್ ನಾ ಚಾ ತೊಗೊಂಡಿದ್ವಿ. ಗ್ಲೌಸ್ ಕುಡಿಯಂಗಿಲ್ಲ. ಅಂದ್ರೆ ಇವು ಇವು 50 ರೂಪಾಯಿ ನೋಡ್ರಿ ಕೊಟ್ಟು ತೊಗೊಂಡಿದ್ವಿ 50 ರೂಪಾಯಿ ಒಂದು ಕೊಟ್ಟು ಪೇರ್ಗೆ. ಹ್ಯಾಂಡ್ ಗ್ಲೌಸ್ ತೊಗೊಂಡೇನಿ. ಮಳೆ ಇವು ಒಳಗೆ ನೀರು ರಬ್ಬರ್ ಇದಾವೆ. ಬಡಿಬಾರ್ದು ಅಂತ ಹೇಳಿ. ಸೊ ನೀರು ಬಟ್ ಬರಂಗಿಲ್ಲ ಒಳಗಂತೂ ಅಂತಂದು ನೀರು ಆಗ್ತೈತಿ ಕೈ ಇದನ್ನು ಹೋಗ್ತಾ ತೊಗೊಂಡೇವಿ. ಹೋಗ್ತಾ. ಅದಂತೂ ಗ್ಯಾರಂಟಿ ಐತಿ. ಆದ್ರೆ ಮಾನ್ಸೂನ್ ರೈಡ್ ಭಾಳ ಚಾಲೂ ಮಳಿ ಆಗೈತೆ ನಮ್ದು. ಬಂತಂತ್ಲೆ ಅಂದ್ರೆ ಸದ್ಯ ಇರ್ಲಿ ಮಟ್ಟಿಗರ ಮಳಿ ಸೇಫ್ಟಿಗೆ ಇಲ್ಲ. ಅಂತೇಳಿ ಅದಕ್ಕೇನು ಭಾಳ ರೊಕ್ಕ ಕೊಟ್ಟಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಮಳಿ ಅಂತೇಳಿ ಬರ್ತೈತಿ. ತೊಗೊಂಡೇನಿ. ಮತ್ತು ಮಳ್ಯಾಗ ಮಾನ್ಸೂನ್ ಮಾನ್ಸೂನ್ ರೈಡಿಗೆ ಅಂತ ರೈಡ್ ಮಳ್ಯಾಗ ಮಳಿ ಅಂತಂದು ಎಷ್ಟು ಹೊಂಟೇವಿ. ಬಂದ್ರೂ ತಡ್ಕೊಳ್ಳೇಬೇಕಾ, ಸೊ ಅದಕ್ಕೆ ಎಲ್ಲಿ ಅಂತಾರೆ ಮಟ್ಟ ಮಾನ್ಸೂನ್ ರೈಡ್ ಸೇಫ್ ಅಂತ ಆಗಿರ್ತೀವಿ ಹೇಳಿ. ಅಲ್ಲಿ ಮಟ್ಟ ಇಲ್ಲ ಚಲೋ. ಮಳಿ ನೀರ ಬಡಿಬಾರ್ದು, ಎಲ್ಲಿ ಮಟ್ಟ ಮಳ್ಯಾಗ ಮಳಿ ಹೋಗಕ್ಕೆ ಬರಂಗಿಲ್ಲ ಆಗಂಗಿಲ್ಲ ಅಲ್ಲಿ ಮಟ್ಟ ಅಂತಂದ್ರೆ ಚಲೋ. ಎಲ್ಲಿ ಮಾನ್ಸೂನ್ ಮಟ್ಟ ರೈಡ್ ಮಳಿ ಬರ್ತೈತಲ್ಲ ಹೋಗೋದೇ ಅದು ಚಲೋ. ಯೂಸ್ ಅಲ್ಲದ. ಇವ್ರು ಸೊ ಹುಡುಗರದ್ದು ಅದಕ್ಕೆ ಏನೇನಾತಪ್ಪ ಚಾಲೂ ಮಾಡೇವಿ. ನೋಡುನು ಅಂತಂದ್ರೆ ಇವ್ರು ಏನು ಚಾ ಇನ್ನೂ ಚಾಲೂ ಕುಡ್ಕೊಂತ ಅಲ್ಲೇ ಮಾಡತ್ತಿಲ್ಲ ಇವ್ರ ಗಾಡಿ. ನಿಂತರು, ಏನು ಬರ್ತಾರೋ ಬರಂಗಿಲ್ಲೋ ಗೊತ್ತಾಗ್ತಿಲ್ಲ. ಸೊ ಚಲೋ ಈ ಆದು ನಮ್ನಿ ಗಾಡಿ ಸ್ಲೋ ಇನ್ನೂ ಹೋಗೋಣ. ಆಗಬಾರ್ದಾಗಿತ್ತು. ಬರಾತಾರ ನಡ್ರಿ ಹೋಗುನ್ ನಾವು ಮುಂದಿಗೆ. ಹೋಗ್ತಾ ಹೋಗ್ತಾ ನಿಮ್ಗೆ ಮುಂದಿನ ಬ್ಯೂಟಿ, ನೇಚರ್ ಬ್ಯೂಟಿ ಎಲ್ಲ ತೋರಿಸ್ತೀನಿ ಅಂತೇಳಿ ಹೇಳ್ತೀನಿ. ನಡ್ರಿ ನವೀನಿಗೆ ಹೋಗುನು. ಫೋನ್ ಬಂದೈತಿ. ಈಗ ನೋಡ್ರಿ ಬೆಳಗಾವ್ ರೋಡ್ ಹತ್ತಿದ್ವಿ ನಾವು. ಬೆಳಗಾವ್ ರೋಡ್ ಹತ್ತಿದ ಮೇಲೆ ಆ್ಯಕ್ಚುಲಿ ಮಾನ್ಸೂನ್ ರೈಡ್ ಅನ್ಸೋದು. ಯಾಕಂತೆ ಅಂದ್ರೆ ನಮ್ಮ ಹುಬ್ಳಿ ಧಾರವಾಡಕ್ಕೆ ಯಾಕೋ ಈ ವರ್ಷ ಸ್ವಲ್ಪ ಮಳೆ ಕಡಿಮೆ ಐತಿ. ಅದರಲ್ಲಿಂತ್ರ ನಮಗೂ ಸ್ವಲ್ಪ ಚಲೋ ಆಗತೈತಿ. ಡ್ಯೂಟಿಗೆ ಹೋಗಕ್ಕೆ ಬರಕ್ಕೆ ಅದು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ವಿಶ್ ಮಾಡ್ತೇವೆ ಮಳೆ ಎಲ್ಲ ಆಗಲಿ ಅಂತೇಳಿ. ಯಾಕಂತಂದ್ರೆ ಮಳೆ ಆತಂತಂದ್ರೆ ಬೆಳೆ ಎಲ್ಲ ಚಲೋತಂಗೆ ಬರ್ತೈತಿ. ಬೆಳೆ ಎಲ್ಲ ಚಲೋತಂಗಿತ್ತಂತೆ ಅಂದ್ರೆ ಮನುಷ್ಯರು ಆರಾಮ್ಸೆ ಇರ್ತಾರೆ. ನಾವು ಹಿಂಗೆ ಮಾನ್ಸೂನ್ ರೈಡ್ ಮತ್ತೆ ಮಾಡ್ಕೊತ ಇರಕ್ಕೆ ಬರ್ತೈತಿ. ಮಳೆನೇ ಇಲ್ಲ ಅಂತ ಅಂದ್ರೆ ಏನೂ ಮಾಡಕ್ಕೆ ಬರಂಗಿಲ್ಲ. ಅದಕ್ಕೆ ಮಾನ್ಸೂನ್ ರೈಡ್ ಮತ್ತು ಮಳೆ ಇರಲೇಬೇಕು, ಅಂದ್ರೆ ಚಲೋ ಇರ್ತೈತಿ ಅಂಥೇಳಿ ಹೇಳ್ತೀನಿ. ಆಮೇಲೆ ಟೈಮ್ ಈಗ 7:30 ಆಗಕ್ಕೆ ಬಂದೈತಿ. ನಾವು ಬೆಳಗಾವಿ ಹತ್ರ ಬರಾತೇವಿ. ಇನ್ನೂ ರೈಡ್ ಭಾಳ ದೂರ ಐತಿ. ಇವತ್ತಿಂದ ನಮ್ದು ಡೆಸ್ಟಿನಿ ಎಲ್ಲಿ ಅಂತ ಅಂದ್ರೆ ತಮ್ಮಿನಿ ಘಾಟ್ ರೀ. ಈಗ ಜಸ್ಟ್ ನಾಷ್ಟ ಆಯ್ತು. ಸರಿ ಇರಲಿಲ್ಲ. ಓಕೆ ಹೊಟ್ಟೆ ಹಸಿತು ಅಂತಂದು ತಿಂದು ನಿಯರ್ ಕೊಲ್ಲಾಪುರ ಇದೇವಿ. 9 ಗಂಟೆ ಆಗೈತಿ. ಹೊಂಟೇವಿ ಇನ್ನೂ ಆರಾಮ್ಸೆ. ಮೈಕ್ ಪ್ರಾಬ್ಲಮ್ ಐತೆ, ಏನು ಗೊತ್ತಿಲ್ಲ ನನಗೆ. ಸೌಂಡ್ ಕೇಳತ್ತಿಲ್ಲ. ಅದು ಮೈಕ್ ಎಲ್ಲಿಡಬೇಕು ಗೊತ್ತಾಗತ್ತಿಲ್ಲ ನನಗೆ. ನೋಡೋಣ, ಟ್ರೈ ಮಾಡೋಣ. ಇದು ಮೈಕ್ ಹಾಕ್ಯತನ ಲೆಟ್ ಸಿ. ರಾತ್ರಿ ಚಲೋ ಇಲ್ಲ, ಬೇರೆ ವಾಯ್ಸ್ ಕೊಡೋದು. ರೋಡ್ ಇನ್ನೊಂದು 40 ಕಿಲೋಮೀಟ್ರ್ ಹಿಂಗೆ ಐತಂತ. ಡೈವರ್ಷನ್ ಭಾಳ ಇದಾವೆ. ಕೆಟ್ಟ ರೋಡ್ಲಿಂತ್ರ ಈಗ ಒಂದು ಒಳ್ಳೆ ರೋಡ್ಗೆ ಬಂದೇವ್ರಿ. ಕೊಲ್ಲಾಪುರ ದಾಟಿ ಸ್ವಲ್ಪ ಮುಂದೆ ಬಂದೇವಿ.
ಸಾಕಾಗಿ ಹೋತ ಕೆಟ್ಟ ರೋಡ್ ಹೊಡೆದ. ಈಗ ನಾವು ಕೇಳಿದ ಪ್ರಕಾರ ಮುಂದೆಲ್ಲ ಸ್ವಲ್ಪ ಡೈವರ್ಷನ್ ಜಾಸ್ತಿ ಐತಿ ಅಂತ ಅನ್ನತ್ತಾರ. ಮಳೆಗಾಲದಾಗ ಸ್ವಲ್ಪ ರೋಡ್ ಇರೋವರಿ ಹಂಗೆಲ್ಲ. ಅದ್ರಾಗ ಇವ್ರು ರೋಡ್ ರಿಪೇರಿ ಈಗ ತೆಗಿತಾರ್ರಿ. ಇದು ಎಷ್ಟ್ರ ಮಟ್ಟಿಗೆ ಒಳ್ಳೇದು, ಕೆಟ್ಟದ್ದು ಏನು ಅವ್ರದ್ದು ಇದನ್ನೆಲ್ಲ ಮುಚ್ಕೊಳಕ್ ಹಿಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗ. ಬಟ್ ರೈಡರ್ಸ್‌ಗಂತೂ ಸೀರಿಯಸ್ಲಿ ತ್ರಾಸ ಆಗ್ತೈತಿ. ಯಾಕಂತೆ ಅಂದ್ರ ನಾವು ರೈಡ್ ಮಾಡ್ಬೇಕಂತ ಅನ್ಕೊಂಡ್ರ ಇಂಥ ರೋಡ್ ಸಂಬಂಧ ಬ್ಯಾಸರಾಗಿ ಬಿಟ್ಟಿರ್ತೀವಿ ನೋಡ್ರಿ. ಟ್ರಾಫಿಕ್ ಒಳಗೆ ಹೆಂಗೆ ಹೋಗುದು ಮಾರ್ರೆ. ನೋಡಿ ಸುಮಾರು ನಾನು ಒಂದು 4 ಕಿಲೋಮೀಟ್ರ್ ಬಂದೇನ ಇದೇ ಟ್ರಾಫಿಕ್ ಒಳಗೆ. ಹಗ್ಲಿನ ಈ ನಮೂನಿ ಟ್ರಾಫಿಕ್ ಐತಿ, ರಾತ್ರಿ ಇನ್ಯಾ ನಮೂನಿ ಟ್ರಾಫಿಕ್ ಇರಬಾರ್ದಿಲ್ಲ. ಮಳೆ ಬಂತು ಮತ್ತು ಪ್ಲ್ಯಾನ್ ಮಾಡಿದ ಪ್ಲೇಸ್ ಚಲೋ ಐತಿ, ಪ್ಲ್ಯಾನ್ ಮಾಡಿದ ರೋಡ ಸರಿ ಇಲ್ಲ. ಇವು ಒನ್ ವೇದವರು ಮೊದ್ಲು ನಮ್ಗೆ ಹೋಗಕ್ಕೆ ದಾರಿ ಇಲ್ಲ, ಒನ್ ವೇದಾಗ ಬೇರೆ ಬರ್ತಾರೆ ಮಾರ. ಛೇ, ಏನು ಹೇಳೋದು. ರೋಡ್ ಮಾಡೋರು ಬೇರೆ ಇದಾರೆ, ಇಲ್ಲೇ ಇದ್ದಾರೆ ಅಂದ್ರೆ ಇದೇ ರೋಡ್ನಾಗ ಇದ್ದಾರೆ, ಈ ರೋಡ್ನಾಗೂ ಇದ್ದಾರೆ ರೋಡ್ ಮಾಡೋದು. ಇಲ್ಲೇ ಸಣ್ಣ ಪುಟ್ಟ ತೆಗ್ಗಿರ್ತಾವಲ್ಲ ಅವನ್ನೆಲ್ಲ ಮುಚ್ಚಾಕತ್ತಾರ. ಸೊ ಹಗಲಿನ ಈ ನಮೂನಿ ಟ್ರಾಫಿಕ್ ಐತಿ, ರಾತ್ರಿ ಟ್ರಾವೆಲ್ಸ್ದವ್ರು ಅದು ಜಾಸ್ತಿ ಇರ್ತಾರೆ. ಹೆಂಗೆ ಏನಿದೆ ಟ್ರಾಫಿಕ್ ಸುಮಾರು ಈ ರೋಡ್ ದಾಟಕ್ಕೆ ರಾತ್ರಿ ಏನೂ ಇಲ್ಲಂದ್ರೂ 1 ಅವರ್ ಬೇಕಾಕೈತನಪ್ಪ ಕಾರ್ನವ್ರಿಗೆ ಅಥವಾ ಬಸ್ನವ್ರಿಗೆ. ಆದ್ರೆ ಅಷ್ಟು ಟ್ರಾಫಿಕ್ ಐತಿ. ನಮ್ಮ ಹುಡುಗರು ಏನೋ ತೊಗೊಳತ್ತಿರ್ತಾರ್ರಿ ಇಲ್ಲಿ. ಅಲ್ಲೇ ಶೂಸ್ ತೊಗೋಬೇಕಂತ ಹೇಳಿ ನಿಂತ್ವಿ ರೀ. ಅಲ್ಲೇ ಸಿಗಲಿಲ್ಲ. ಅಂದ್ರೆ ಎಂಥವಂತಂದ್ರೆ ಇವು ಗಂಬೂಟ್ ಅಂತೇಳಿ ಬರ್ತಾವಲ್ರಿ, ನೀರಿಗೂ ಏನೂ ಆಗಂಗಿಲ್ಲ ಅಂಥವು ತೊಗೋಬೇಕಂತ ಹೇಳಿ ನಿಂತಿದ್ವಿ. ಆದ್ರೆ ಅಲ್ಲಿ ಶೂಸ್ ಸಿಗಲಿಲ್ಲ. ಮತ್ತೆ ಎಲ್ಲರೂ ಮುಂದೆ ನೋಡಿದ್ರೆ ಆತಂತ ಹೇಳಿ ಮತ್ತೆ ಹೊಂಟೇವು ನೋಡ್ರಿ. ಈಗ ಸತಾರಾ ಹೈವೇ ಬಂತು ನೋಡ್ರಿ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾವು ಸತಾರಾ ಹೈವೇದಾಗ ಈಗ ಎಂಟ್ರಿ ಕೊಟ್ಟೇವಿ. ಇಲ್ಲಿಂತ್ರ ಈಗ ಪುಣೆ ಹೋಗ್ಬೇಕು, ಪುಣೆಲಿಂತ್ರ ತಾಮಿನಿ ಹೋಗ್ಬೇಕು. ಅಲ್ಲಿ ಏನು ಸ್ಪೆಷಲ್ ಅಂತೆ ಅಂದ್ರೆ, ಈಗ ನಮ್ಮ ಕರ್ನಾಟಕದಾಗ ನಾವು ಚಿಕ್ಕಮಂಗ್ಳೂರು ಹೆಂಗೆ ಅಂತೇವಲ್ಲ, ಈ ಮಹಾರಾಷ್ಟ್ರದಾಗ ಈ ಕಡೆ ತಾಮಿನಿ, ಮಲ್ಸೇಜ್, ಲೋನಾವಾಲ ಇವೆಲ್ಲ ಅದ ಕ್ಯಾಟಗರಿಗೆ ಬರ್ತೈತಿ. ಫುಲ್ ಮಳೆಗಾಲದಾಗಂತೂ ಈ ನಮ್ಮ ಚಿಕ್ಕಮಂಗಳೂರದ 10ರಷ್ಟು ನೇಚರ್ ಇಲ್ಲಿ ಇದನ್ನಾಗಿರ್ತೈತಿ. ನೀವು ನೋಡ್ಬೋದು 360 ಡಿಗ್ರಿ ನಿಮಗೆ ವಾಟರ್ ಫಾಲ್ಸ್ ಸಿಗ್ತಾವಿಲ್ಲಿ. ಆ ನಮೂನಿ ಚಂದ ಇರ್ತೈತಿ ನೇಚರ್. ನಿಮಗೆ ಹೋಗ್ತಾ ಎಲ್ಲ ತೋರಿಸ್ಕೊಂತ ಹೋಗ್ತೀನಿ. ಯಾಕಂದ್ರೆ ಈಗ ಇದು ಎಲ್ಲ ಸಿಟಿ ಪುಣೆ ದಾಟಬೇಕು. ದಾಟಿ ಮುಂದೆ ಹೋದ್ಮೇಲೆ ನಮಗೆ ನೇಚರ್ ಸಿಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇದು ಯಾಕಂತಂದ್ರೆ ಸಿಟಿ ಒಳಗೆ ಅಂಥ ಪರಿ ಏನು ಇರಂಗಿಲ್ಲ. ಬರೀ ಫುಲ್ ಉದ್ದಕ್ಕೆ ಹೈವೇನೇ ಇರ್ತೈತಿ. ಅದು ಹೈವೇದಾಗ ಹೋಗ್ಬೇಕು. ಇಲ್ಲಂತೂ ಸ್ವಲ್ಪ ರೋಡ್ ಚಲೋ ಐತಿ. ಮಸ್ತ್ ಐತಿ ರೋಡ್. ಬಟ್ ಈ ಕಡೆ ಎಲ್ಲ ಸ್ವಲ್ಪ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ. ಆಲ್ಮೋಸ್ಟ್ ನೀವು ಕರ್ನಾಟಕ ಬಾರ್ಡ್ರ್ ಒಳಗೆ ಮತ್ತೊಮ್ಮೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡ್ರಿ ಈ ಕಡೆ ಬರಾಕತ್ತಿದ್ರಂತೆ ಅಂದ್ರೆ. ಇನ್ನೊಂದು ಏನಂತೆ ಅಂದ್ರೆ, ಈ ಕಡೆ ಮಹಾರಾಷ್ಟ್ರ ಕಡೆ ಬೆಂಗಳೂರ್ಲಿಂತ್ರನೂ ಬೈಕ್ ತೊಗೊಂಡು ಬರ್ತಾರೆ. ಈಗ ನಾವು ಹುಬ್ಬಳ್ಳಿಯವ್ರ ನಮಗೆ ಇಷ್ಟು ದೂರ ಅಂತೆ ಅನ್ನಕತ್ತೇವೆ ನಾವು. ಆದ್ರೆ ಬೆಂಗಳೂರ್ಲಿಂತ್ರನೂ ಬೈಕರ್ಸ್ ಇಲ್ಲೆಲ್ಲ ಬಂದು ಬ್ಲಾಗ್ ಎಲ್ಲ ಮಾಡ್ಯಾರ. ನಾವು ಈಗೀಗ ಸ್ಟಾರ್ಟಿಂಗ್ ಮಾಡಾಕತ್ತೇವಿ. ನಮ್ಮ ಕಡೆ ಭಾಳ ಸ್ವಲ್ಪ ತಪ್ಪುಗಳು ನಡೀತಿರ್ತಾವೆ. ದಯಮಾಡಿ ನೀವು ಹೊಟ್ಯಾಗ ಹಾಕೋಬೇಕು. ಯಾಕಂತೆ ಅಂದ್ರೆ ಏನೋ ಒಂದು ಮೈಕ್ ಒಂದು ಪ್ರಾಬ್ಲಮ್ ಆಗಿರ್ತೈತಿ, ಕ್ಯಾಮ್ರಾ ಒಂದು ಪ್ರಾಬ್ಲಮ್ ಆಗಿರ್ತೈತಿ, ಅಥವಾ ಅದನ್ನು ಎಲ್ಲ ನಮ್ಮ ಕಡೆ ಸೆಟಪ್ ಇದ್ರೂ ಹೆಂಗೆ ಮಾಡೋದು, ಹೆಂಗೆಲ್ಲ ಇದನ್ನು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದಂತೆ ಗೊತ್ತಿರಂಗಿಲ್ಲ. ಹಂಗೆ ನಾವು ಏನೋ ಒಂದು ಟ್ರೈ ಮಾಡ್ಕೊತ ಹೊಂಟೇನಿ. ನಿಮ್ಮ ಆಶೀರ್ವಾದ ಇತ್ತಂತೆ ಅಂದ್ರೆ ಮತ್ತೆ ಇನ್ನೂ ಚಲೋ ಚಲೋ ಬ್ಲಾಗ್ ಮಾಡ್ಕೊತ ಹೋಗ್ತೀನಿ. ನನಗೂ ಹಿಂಗೆ ಟ್ರಾವೆಲ್ ಮಾಡ್ಬೇಕಂತೆ ಭಾಳ ಇಷ್ಟ. ಭಾಳಷ್ಟು ಊರು ನಾನು ಟ್ರಾವೆಲ್ ಮಾಡೀನಿ ಈ ಮುಂಚೆ. ಬಟ್ ಆ ಟೈಮ್ದಾಗ ನನ್ನ ಕಡೆ ಗ್ಯಾಜೆಟ್ಸ್ ಇರಲಿಲ್ಲ. ಹೀಗಾಗಿ ನಾನು ವ್ಲಾಗ್ ಅದು ಎಲ್ಲ ಮಾಡೋಕ್ಕಾಗಿಲ್ಲ. ಅದಾದ ಮ್ಯಾಗ ನಮ್ಮ ದೋಸ್ತ್ರು ಹೆಂಗಂತೆ ಅಂದರೆ, ಈ ಗ್ಯಾಜೆಟ್ಸನ್ನ ನೋಡ್ಬಿಟ್ರಂತೆ ಅಂದ್ರೆ ನನಗೆ ಎಲ್ಲಿಂತ್ರೋ ನಾನೋ ಒಬ್ಬ ಏಲಿಯನ್. ನಾ ಜಗತ್ನ್ಯಾಗ ನನ್ನ ಕಡೆ ಒಬ್ಬನ ಕಡೆ ಇಂಥವೆಲ್ಲ ಅದಾವ. ಬಾಲೆ ಸುಮ್ಕ್ ಅಂತೇಳಿ ಕರ್ಕೊಂಡು ಹೋಗಿ ಡಿಮೋಟಿವೇಟ್ ಮಾಡಿಬಿಡ್ತಾರೆ.
ಅಂಥ ನಮ್ಮ ಪುಣ್ಯಾತ್ಮ ದೋಸ್ತರಿಗೆಲ್ಲ ಈ ವಿಡಿಯೋನ ಡೆಡಿಕೇಟ್ ಮಾಡ್ಕೊಂತ ಈ ಅಂದ್ರೆ ಈ ಸತನೂ ಅವ್ರು ಹಂಗ ಮಾಡ್ಯಾರ. ನಾವು ಟೋಟಲ್ ಎಷ್ಟು ಮಂದಿ ಇದ್ವಿ ಗೊತ್ತೇನ ಈ ಟ್ರಿಪ್ ಪ್ಲಾನ್ ಆದಾಗ? 15 ಮಂದಿ ಇದ್ವಿ ನಾವು. ಈಗ ನಾವು ಟ್ರಿಪ್‌ದಾಗ ಹೊಂಟಿದ್ದ ಬರೇ 3 ಮಂದಿ. ಇವ್ರು ಎಲ್ಲಿ ಮಟ ಅಂದ್ರ ಲಾಸ್ಟ್ ಡೇ ಮಟನೂ ನಮಗ ನಾಳೆ ಹೋಗುದ ಅಂತೆ ಅಂದ್ರೆ ಕೆಲವೊಂದು ಮಂದಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಟ್ರ. ಕೆಲವೊಬ್ರ ಇಲ್ಲಣ್ಣ ನನ್ನ ಗಾಡಿ ಹಂಗಾತ, ಹಿಂಗಾತ, ಅದಾತ, ಇದಾತ ಅಂತೇಳಿ ಗೊತ್ತಲ್ಲ ನಿಮಗ. ದೋಸ್ತರು ಲಾಸ್ಟ್ ಮೂಮೆಂಟಿಗೆಲ್ಲ ಹೆಂಗೆಂಗ ಏನೇನ ಹೇಳ್ತಾರಂತ ಹೇಳಿ. ಅದ ಪರಿಸ್ಥಿತಿ ಆತ. ಅದಕ್ಕ ನಾವು ಅದು ರಾಮನ್ ಭಕ್ತರು ನಾವು. ತೊಟ್ಟ ಬಾಣನ್ನ ಮತ್ತೆ ನಾವು ಹಿಂದ್ ತಗೊಳಂಗಿಲ್ಲ ಅಂತೇಳಿ 3 ಮಂದಿ ಹೊಂಟ ಬಿಟ್ವಿ. ನೋಡ್ರಿ ಇಲ್ಲಿ ಸಣ್ಣಗ್ ಹಗರ್ಕ್ ನೇಚರ್ ಎಲ್ಲ ಕಾಣಕತ್ತೈತಿ. ಇದೇನು ಅಲ್ಲ, ಇನ್ನೂ ಹೋಗ್ತಾ ಭಾರಿ ನೇಚರ್ ಸಿಗ್ತೈತಿ. ಯಾಕಂತೆ ಅಂದ್ರ ನಾನು ಲಾಸ್ಟ್ ಇಯರ್ ಬಂದಿದ್ದೆ. ಅವಾಗ ನೋಡಿ ಮಸ್ತ್ ಫಿದಾ ಆಗಿ ಮತ್ತಿನ್ನೊಮ್ಮೆ ಇಲ್ಲ ಮಹಾರಾಷ್ಟ್ರ ಹೋಗೋಣ. ಇಲ್ಲ ಅಂತಂದ್ರೆ ನಾವು ವರ್ಷ ಚಿಕ್ಕಮಂಗಳೂರಿಗೆ ಹೊಕ್ಕಿದ್ವಿ. ಓಹೋಹೋಹೋ! ಸಂಚಾರದಲ್ಲಿ ಕಿರು ವಿರಾಮ. ಹುಡುಗರೆಲ್ಲರೂ ಇಲ್ಲಿ ಒಂದು ಟೀ ಬ್ರೇಕ್ ಅನ್ನತಾರ. ಇಲ್ಲಿ ನೋಡ್ರಿ ಇಳ್ದಾಗ ನನ್ನ ಆಕಾರ ನಾನು ನೋಡ್ಕೊಂಡ್ರೆ ಒಂದು ಕ್ಷಣ ನನಗೆ ಹೆಂಗ್ ಅನಿಸ್ಬಿಡ್ತಂತೆ ಅಂದ್ರ ಗಟ್ರ ಬಳಿಯವ್ರು ಬಂದಾರ್ಲೇ ಅಂತ ಅನಿಸ್ಬಿಡ್ತೀರಿಪ್ಪ. ಅದಕ್ಕೆ ನಿಮಗೂ ತೋರ್ಸಾಕತ್ತೇನ್ ನೋಡ್ರಿ ಇಲ್ಲಿ. ಪುಣೆ ಆ್ಯಕ್ಚುಲಿ ಇದು ಬೆಂಗಳೂರಿಗಿನ ಸ್ವಲ್ಪ ಸಣ್ಣದೈತಿ, ಆದರೆ ಇಂಡಸ್ಟ್ರಿಯಲ್ ಏರಿಯಾ ದೊಡ್ಡದೈತಿ ಇವ್ರದ್ದು. ಕಂಪೇರಿಂಗ್ ಟು ಕಾರ್ಪೊರೇಟ್ ಏರಿಯಾ ಅಂದ್ರೆ ಐ ಮೀನ್ ಸುತ್ತಳತೆ ಏನಂತಾರಲ್ಲ, ಅದು ಬೆಂಗಳೂರು ಕಂಪೇರ್ ಮಾಡಿದರೆ ಸಣ್ಣದೈತಿ ಇದು. ಆಮೇಲೆ ಇದು ಮೆಟ್ರೋ ಸಿಟಿನೇ, ಅದು ನಮ್ಮದು ಮೆಟ್ರೋ ಸಿಟಿನೇ. ಇಲ್ಲಿ ನಮ್ಮದು BRTC ಆಗಿತ್ತು ನಮ್ಮ ಹುಬ್ಳಿ ಜೊತೆ, ಅದನ್ನು ಬ್ಯಾನ್ ಮಾಡಿದ್ದಾರೆ. ಯಾಕಂದರೆ ಅದು ನಡೆದಿಲ್ಲ ಈಗ, ಸೊ ಅದಕ್ಕೆ ಮೆಟ್ರೋ ಮಾಡಿದ್ದಾರೆ ಈಗ. ಓಹೋ ನಾನು ಹೋಗ್ಬಿಡ್ತೇನಪ್ಪ, ಓಕೆ ಸಾರಿ. ಲೋನಾವಾಲಾ 64 ಕಿಲೋಮೀಟರ್ಸ್. ಹೀಗೆ ಹೋಗ್ಬೋದು. ಈಗರ ಓಡಿಸಿದ್ದೆ ನಾನು, ವಿಂಡ್ಶೀಲ್ಡ್ ಈಗರ ಓಡಿಸಿದ್ದೆ ನಾನು. ಮತ್ತೆ ಮಳೆ ಬಂತಿದ್ದೆ, ಮತ್ತೆ ಒರೆಸ್ಬೇಕೀಗ ನಾನು. ಮಳೆ ನಿಂತು ಸಮ್ಮರ್ನಾಗ ಬರಬಾರ್ದು, ಎಷ್ಟು ಸುತ್ತಿ ಇರ್ತೈತಿ. ನಮ್ಮ ಬೆಂಗಳೂರು ಹಂಗಲ್ಲ, ತಂಪಿರುತ್ತೆ. ಸಮ್ಮರಲ್ಲಿ, ಮಳೆಗಾಲದಲ್ಲಿ ಮಳೆಗಾಲದಾಗ ಜಾಸ್ತಿ ಚಳಿ, ಮಳೆಗಾಲದಾಗೂ ಮಳೆ. ಇಲ್ಲಿ ಸಮ್ಮರ್ ಇಸ್ ವೆರಿ ಹಾಟ್ ಆ್ಯಸ್ ಮಚ್ ಆ್ಯಸ್ ಐ ನೋ. ಹಂಗೆ ಇಂಗ್ಲೀಷ್ ಹೋಗಿದ್ದು ನಾವು ಇಲ್ಲಿವರೆಗೂ ಬಂದಿದ್ದು ನಾವು ಇಲ್ಲಿವರೆಗೂ ನಾವು ಹೋಗಿದ್ದಲ್ಲ. ಅವಾಗ ಹೋಗಿದ್ದು ನಾವು ಹೋಗಿ ರೈಟಿಗೆ ಹೋಗಿದ್ದು ನಾವು ಅಲ್ಲೇ ಇಂಡಸ್ಟ್ರಿಯಲ್ ಒಳಗೆ. ಇದು ಹೆಂಗೆ ಹೋಗ್ತೈತೆ ಅಂತ ಗೊತ್ತಿಲ್ಲ. ರೋಡಿಗೆ ಸಿಟಿ ಭಾಳ ದೊಡ್ಡದೈತೆ ನೀವು. ಅಪ್ ಟು ಮುಂಬೈವರೆಗೂ ಹಿಂಗೆ ರೋಡ್ ಇರಬೇಕಿದೆ ಮೇ ಬಿ ಕಂಟಿನ್ಯೂ. ಐ ಮೀನ್ ಹಿಂಗೆ ಆಜು ಬಾಜು ಬಿಲ್ಡಿಂಗ್
ಅಪಾರ್ಟ್ಮೆಂಟ್ಸ್, ಹೋಟೆಲ್ ಹಿಂಗೆ ಇರಬೇಕಿದೆ. ಯಾಕಂದರೆ ಮುಂಬೈಲಿಂದ ಭಾಳ ದೂರ ಇಲ್ಲ, 150 ಒಳಗೆ ಐತಿ. 150 ನಡ್ಕೊಂಡು ಹಿಂಗೆ ಇರಬೇಕಿದೆ ಮೇ ಬಿ, ಯಾಕಂದ್ರೆ ಭಾಳ ಜಲ್ದಿ ಕವರ್ ಆಗೈತಿ. ಹೋಗಿಲ್ಲ. ಮುಂಬೈ ಹಿಂಗೆ ಹೋಗುತ್ತೆ. ಓಕೆ, ಅದು ಗ್ರೀನ್ ಎಕ್ಸ್ಪ್ರೆಸ್ ಹೈವೇ ಇರಬೇಕದೆ. ನಾವು ಹೊಂಟಿದ್ದೇವೆ. ಅಲ್ಲ ನಾವು ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕಲ್ಲ, ಆಮೇಲೆ ಹೌದು ಇದ್ದ ರೋಡ್, ಅದು ಒಂದು ರೋಡ್ ಕೆಳಗೇನೋ ಹೊಂಟಿತ್ತಲ್ಲಪ್ಪ. ಸೂಪರ್. ಮುಂಬೈ ಕೆಳಗಡೆ ಹೊಂಟತಿ. ಯಾಕಪ್ಪ ಈ ಸೈಡಿಗೆ ಬರ್ತಾನೆ. ಓಕೆ ಈ ಬಿಲ್ಡಿಂಗ್ ಆಗೋದಿದ್ದು ನಾವು ಲಾಸ್ಟ್ ಟೈಮ್ ನೋಡಿದ್ವಿ ಭೀಮಾಶಂಕರ್ಗೆ ಹೋಗುವಾಗ. ಹೆಂಗೆ ಕನ್ಫ್ಯೂಸ್ ಮಾಡಿಬಿಟ್ಟಿಲ್ವ, ಅದಿಸ್ಬಿಟ್ಟಿಲ್ಲ ಟ್ರಾಫಿಕ್ನಾಗ ಹೆಂಗೆ ಹೋಗ್ಬೇಕಂತ. ಇಂಡಿಕೇಟ್ರ್ ಹಾಕಿ ಬೈ. ಈಗ ಕೇಳ್ತಿಲ್ಲ ನನ್ನ ಮಾತು. ರಾಂಗ್ ರೂಟ ಎಸ್ ರಾಂಗ್ ರೂಟ್. ಮುಳ್ಸಿ ಮೇಲೆ ಹೋಗ್ಬೇಕು ಕಾಣ್ತೈತಿ. ಮುಳ್ಸಿ ಅಯ್ಯೋ ವೈ ಅನ್ನತ್ತಾವ ಇಲ್ಲಿ. ಪುಣೆ ಟನಲ್ ಊರಲ್ಲಿ. ಹೆಂಗಲ್ಲಿ ಹೆಂಗೆ ಕರೆಕ್ಟ್ ಐತಿ ಏನು ಗೊತ್ತಾಗಂಗಿಲ್ಲ ಮರ. ರೋಡ್ ಮಾತ್ರ ಇಲ್ಲಿ ಸಿಟಿ ಚಲೋ ಅದಾವೆ. ಸಿಟಿಗೆ ಬರೋಕ್ಕಿಂತ ಮುಂಚೆ ರೋಡ್ ಸರಿ ಇಲ್ಲ ಯಾವುದು. ಸತಾರದಿಂದ ಸೂಪರ್ ರೋಡ್, ಸತಾರ ಬರುವವರೆಗೂ ಯಪ್ಪ ಸಾಕಾಗೋದು. ಇಲ್ಲಿಂದ ಸ್ವಲ್ಪ ಹುಷಾರಾಗಿ ಹೊಡಿಬೇಕು ಗಾಡಿ, ಯಾಕೆಂದರೆ ಸಿಟಿ ಲಿಮಿಟ್ಸು, ಆಮೇಲೆ ಏನು ಸ್ಪೀಡ್ ಲಿಮಿಟು, ಆಮೇಲೆ ಬಂದುಬಿಟ್ಟು ಕ್ಯಾಮ್ರಾ, ಆಮೇಲೆ ಟ್ರಾಫಿಕ್ ಸಿಗ್ನಲ್ಸ್ ನಮಗೆ ಗೊತ್ತಿಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ನಮಗೆ ಗೊತ್ತಿಲ್ಲ. ನಮಗೆ ಅಂದರೆ ಯಾಕೆ ಗೊತ್ತಿಲ್ಲಪ್ಪ ಅಂತಂದ್ರೆ ಮಹಾರಾಷ್ಟ್ರ ಪೊಲೀಸ್ ಅವರು ಭಾಳ ಕೆಲಸ ಮಾಡ್ತಾರೆ. ನೋಡೋಕೆ ಬಂದು ಗಾಡಿ ಹಿಡಿತಾರಪ್ಪ ಅವರು. ಅದು ಕರ್ನಾಟಕ ಭಾಷೆನ ಗಾಡಿ ಕಂಡುಬಿಡ್ತಂದ್ರೆ ಅವ್ರಿಗೆ ಮೂಗೆ ಹಬ್ಬ ಮಾಡಿಬಿಡ್ತಾರೆ ಅವ್ರು. ಹಬ್ಬ ಈ ರೋಡಿಗೆ ಫಸ್ಟ್ ಟೈಮ್ ಬಂದೆ ನಾನು, ಗೊತ್ತಿಲ್ಲ ನನಗೆ ಈ ರೋಡ್. Okay, it's 5 o'clock time. ಗುಡಿ ಪರಮರ ಹೋಗ್ತಾರೆ. ಹೆಲ್ಮೆಟ್ ಕಮ್ಮಿಪ್ಪ ಯೂಸ್ ಮಾಡೋದಿಲ್ಲ. ಹಗರ್ರಿ ಇನ್ನೊಬ್ಬರೇ ಇಲ್ಲ, ಅಷ್ಟು ಫಾಸ್ಟಾಗಿ ಹೊಡಿಬೇಕ್ರಿ. ನಾವು ಇದ್ದೇವೆ, ಭಾಳ ದೂರದಿಂದ ಬಂದೇವೆ. ಮೊದಲು
ಇಲ್ಲೆಲ್ಲ ನಂಬರ್ ಪ್ಲೇಟ್ ನೋಡಿಲ್ಲ, ಇನ್ನೂ ನಾರ್ಮಲ್ ಇದಾವೆ. ಅಂದ್ರೆ ಅವರು ಬೇಕಾದಂಥದ್ದಾಕರ. ನಮ್ಗಾದ್ರೆ ಅಲ್ಲಿ ಕರ್ನಾಟಕದಾಗಾದ್ರೆ HSRP. ಓಕೆ, ಇಲ್ಲೆಲ್ಲ ಲಾಕು ಇಲ್ಲನ ಅದು. ಅಂದ್ರೆ ನಮ್ಮ ಕರ್ನಾಟಕದವ್ರು ನಮ್ಗೆ ಅವ್ರಿಗೆ ರೊಕ್ಕ ಮಾಡ್ಕೋಬೇಕಂತ ನಮ್ಗೆ HSRP ಮಾಡಿಸ್ಯಾರ ಇವ್ರು. ಏನಪ್ಪ ಡೆಡ್ಲೈನ್ ಕೊಟ್ಟು HSRP ಮಾಡಿಸ್ಯಾರ ನಮ್ಮ ಕಡೆ. ಅಜ್ಜಾರ ನೋಡ್ರಿ 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 ಹೆಂಗೆ ಹೊಡಿತಾರೆ ನೋಡ್ರಿ ಗಾಡಿ. ಸಿಡಿಸ್ಲಿ ಅಣ್ಣ, ನಾನು ಬಂದೆ. ಅವನಿಗೇನು ಸಿಡಿಸಿರ್ಬೇಕು ನಾನು. ಮೇ ಬಿ ಅವ್ರು ಸ್ವಲ್ಪ ಹಂಗೆ ಮಾಡ್ತಾರೆ ಇಲ್ಲಿವ್ರ, ಸ್ವಲ್ಪ ಹಂಗೆ ಇರಲಿ. ನಾನು ರೇನಿ ಜಾಕೆಟ್ ಐತೆ, ನಾನು ನಡೀತೈತೆ ರೀ. ಏನು ಮಾಡೋರಿದ್ರಿ ನೀವು? ಭಾಳ ಅಂದ್ರೆ ನೀರು ಸಿಡಿಸೋರ. ನಾ ಹಂಗೂ ರಾಡಿ ಆಗೇನ್ರಿ ಅಣ್ಣ. ಏನು ರೀ ನೀವು ಅಷ್ಟು ನಿಮಗೆ ಇದನ್ನಿಲ್ಲ ಅಂದ್ರೆ ಹೆಂಗೆ ರೀ ಅಣ್ಣ? ನಾವು ದೂರಿಂದ ಬಂದು ಕನಿಕರ ಇಲ್ವಾ? ಮೊದಲ ಟ್ರಾಫಿಕ್ ಐತಂತ ನಗರ ಹೊಡ್ಯಾತನ ನಾನು. ಅಲ್ಲ, ಖಾಲಿ ಇದ್ರು ಹಂಗೇನು ಸ್ಪೀಡ್ ಹೊಡೆಯಂಥ ರೋಡಲ್ಲಿ ಇದೆ ಫಸ್ಟ್ ಆಫ್ ಆಲ್. ಇಂಡಿಕೇಟರ್ ಇಲ್ಲ, ಹೆಲ್ಮೆಟ್ ಇಲ್ಲ, ಇಂಡಿಕೇಟರ್ ಇಲ್ಲ, ಕೈ ಇಲ್ಲ, ಕಾಲಿಲ್ಲ. ಇವ್ರಿಗೂ ಯಾರ್ಯಾರು ಲೈಸೆನ್ಸ್ ಕೊಡ್ತೀರಿ ಇವ್ರಿಗೆಲ್ಲ ಹೊರಗಿನ ಗಾಡಿಗೆ ಬಂದವ್ರಿಗೆಲ್ಲರೂ ಹಿಡಿತೀರಿ. ನಿಮ್ಮ ಜನಕ್ಕೆ ಹಿಡಿದು ಫಸ್ಟ್ ಫೈನ್ ಹಾಕ್ರಿ. ಮೊದಲು ಇಂಥ ದೊಡ್ಡ ಸಿಟಿ ಒಳಗೆ ಮೊದಲು ಹೆಲ್ಮೆಟ್ ಹಾಕೊಳ್ಳೋದು ಅಡ್ಡಾಡತ್ತಾರ. ಹೋಗ್ರಿ 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 ಜಿಮ್ಮಿಗೆ ಹೋಗ್ರಿ. ನಮ್ಮ ಕಡೆ ಜಿಮ್ ಟ್ರೈನರ್ ಇಲ್ಲ, ನಮ್ಗೆ ಬರ ಹೋಗ್ರಿ ಜಿಮ್ಮಿಗೆ. ಓಕೆ, ಇಲ್ಲಿ ಮಳೆ ಇದೆ. ಪುಣೆ ಸಿಟಿ ಒಳಗೆ ಮಳೆ ಐತಿ. ಹೊರಗೆ ಎಲ್ಲೆಲ್ಲಿ ಮಳೆ ಬೇಕಲ್ಲ ಅಲ್ಲೆಲ್ಲಿ ಮಳೆ ಆಗಾಗತ್ತಿಲ್ಲ. ಎಲ್ಲಿ ಬ್ಯಾಡಲ್ಲ ಅಲ್ಲಿ ಮಳೆ ಆಗಾಗತ್ತೈತಿ. ನಾವೇನೋಣ ಅಷ್ಟು ಫಾಸ್ಟ್ ಹೋಗ್ಬೇಡಪ್ಪ, ಎಲ್ಲಿ ಹೋಗ್ತೀನಿ ನೀನು? ನಿಮ್ಗೆ ಹುಡುಕುದ ಹೋಗ್ತೀನಿ ನಾವು ಇಂಥ ಟ್ರಾಫಿಕ್ನಾಗ. ಕಾಮಿನಿಗೆ ಬಂದೇವಿ. ಅಲ್ಲೊಂದು ಕಡೆ ರೂಮ್ ಕೇಳಿದ್ವಿ, ರೂಮ್ ಸಿಕ್ಕೈತಿ. ಇನ್ನೂ 2 ಕಿಲೋಮೀಟ್ರ್ ಹೋಗ್ಬೇಕಂತ. ಈಗ ಘಾಟ್ ಸೆಕ್ಷನ್ನಾಗ ಹೊಂಟೇವಿ. ಚಲೋ ಐತಂತಂದಾರ. ಸೊ ಹೋಗಿ ನೋಡೋಣ ರೂಮ. ಏನು ವ್ಯೂ ಐತಪ್ಪ, ಸೂಪರ್ ಅಂದ್ರೆ ಸೂಪರ್ ಐತಿ. ನೋಡಲ್ಲ ನಮ್ಮ ನವೀನ. ಅದರಪ್ಪ ದೇವ್ರ ಘಾಟ್ ಸೆಕ್ಷನ್ ಐತಿ. ರೂಮ್ನ ಒಂದು ನಮ್ಮದು ನಂಬರ್ ಮೆನ್ಷನ್ ಮಾಡ್ತೀನಿ. ರೂಮ್ ಹೆಸರು ಇನ್ನೂ ಮಟ್ಟ ಗೊತ್ತಾಗಿಲ್ಲ. ಅವನು ಮ್ಯಾಪ್ ಕೊಟ್ಟ ನಾವು. ಸೊ ರೆಸಾರ್ಟ್ ಇದೆ ಇಲ್ಲಿ.
ಡ್ಯಾಮ್ ಐತಿ ಹಿಂದೆ. ಡ್ಯಾಮ್ 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 ಟವರ್ ಐತೆ ಒಂದೊಂದ ನಾವು ಟವರ್ ಐತೆ ಕಾಣುತ್ತೆ. ಲೇಸರ್ ಬಂತ ನಾವು ಹೇಳಿದ ಪ್ರಕಾರ ಲೇಸರ್ ಬಂತು. ಇಲ್ಲೆಲ್ಲ ರೆಸಾರ್ಟ್ ಕಾಣುವಪ್ಪ. ನಾವು ಮಕ್ಕಕ್ಕೆ ಬಂದ್ಬಿಟ್ಟಿವಿ. ನೋಡಿಪ್ಪ ಏನು ಕ್ಲೈಮೇಟ್ ಐತಿದೆ. ಹಿಂದ್ಗಡೆ ಹೋಗ್ಬೇಕು. ಇವೆಲ್ಲ ಹೋದ್ರು ನಾನೊಬ್ಬನ ಬಿಟ್ಟು. ಎಲ್ಲೋದ್ರ ಮಾರ ಎಲ್ಲೋದ್ರ सर एक दो बाइक ऐसा गया क्या ऐसा